ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಪೆರೇಸಾಂದ್ರ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ 8ನೇ ತಾರೀಕು ರಾತ್ರಿ ಸಾಯಿ ಡೆಲಿಕಸಿ ಹೋಟೆಲ್ ಅಲ್ಲಿ ಒಂದು ಬಸ್ ಇಂದ ಒಂದು ಕಳ್ಳತನ ಆಗಿದೆ. ಈ ತರ ಒಂದು ಎಫ್ಐಆರ್ ರಿಪೋರ್ಟ್ ಆಗಿತ್ತು. ಬೇಸಿಕಲಿ ಈ ಕೇಸಲ್ಲಿ ಕಂಪ್ಲೇನೆಂಟ್ ವೆಂಕಟೇಶ್ವರ್ ರಾವ್, ಇವರು ಕುಕಟ್ಪಲ್ಲಿ ಹೈದರಾಬಾದ್ ಅವರು, ವಾಸ ಅವರದು ಹೈದರಾಬಾದ್ ಇದೆ. ಬಟ್ ಈ ಜಾಗ ಬೆಂಗಳೂರಲ್ಲಿ ಅವರದು ಬಿಸ್ನೆಸ್ ವಗೇರಾ ಇದೆ, ರಿಯಲ್ ಎಸ್ಟೇಟ್ ಅಲ್ಲಿ ಬಿಸ್ನೆಸ್ ವಗೇರಾ ಮಾಡ್ತಾರೆ. ಆ ದಿನ ಕೂಡ ಅವರು ಬೆಂಗಳೂರಲ್ಲಿ ಹೋಗಿ ಬೆಳಿಗ್ಗೆ ಬೆಂಗಳೂರಿಗೆ ಬಂದಿದ್ದಾರೆ. ಬೆಂಗಳೂರಲ್ಲಿ ಯಾವುದು ಡೀಲ್ ವಗೇರಾ ಇತ್ತು ಅವರದು ಮಾರ್ತಹಳ್ಳಿಯಲ್ಲಿ, ಅದನ್ನು ಡೀಲ್ಗೆ ಕ್ಲೋಸ್ ಮಾಡಿ ಅವ್ರಿಗೆ 55 ಲ್ಯಾಕ್ ಕ್ಯಾಶ್ ಸಿಕ್ಕಿದೆ ಆ ಕೇಸಲ್ಲಿ. ಆ ಕ್ಯಾಶ್ಗೆ ಒಂದು ಬ್ಯಾಗಲ್ಲಿ ಹಾಕಿ ಇವರು ಮೆಜೆಸ್ಟಿಕ್ಗೆ ಬಂದಿದ್ದಾರೆ. ಮೆಜೆಸ್ಟಿಕ್ ಇಂದ ಇವರು KSRTCದು ಅಂಬಾರಿ ಡ್ರೀಮ್ ಕ್ಲಾಸ್ ಬಸ್, ಆ ಬಸ್ ಅಲ್ಲಿ ಇವರು ಕೂತಿದ್ದಾರೆ ಹೈದರಾಬಾದ್ ಹೋಗಕ್ಕೆ. ಆ ಬಸ್ ಅರೌಂಡ್ 7:07ವರೆಗೆ ಅಲ್ಲಿಂದ ಬಿಟ್ಟಿದೆ ಬೆಂಗಳೂರಿಂದ. ಆಮೇಲೆ ಫಸ್ಟ್ ಸ್ಟಾಪ್ ಬಸ್ದು ಈ ಪೆರೇಸಾಂದ್ರ ಲಿಮಿಟ್ಸ್ ಅಲ್ಲಿ ಸಾಯಿ ಡೆಲಿಕಸಿ ಹೋಟೆಲ್ ಇದೆ. ಆ ಸಾಯಿ ಡೆಲಿಕಸಿ ಹೋಟೆಲ್ ಅಲ್ಲಿ ಆ ಬಸ್ ಸ್ಟಾಪ್ ಆಗಿದೆ. ಪ್ಯಾಸೆಂಜರ್ಸ್ಗೆ ಫ್ರೆಶನ್ ಅಪ್ ಆಗಕ್ಕೆ ಮತ್ತೆ ಡಿನ್ನರ್ ವಗೇರಾಕ್ಕೋಸ್ಕರ ಸ್ಟಾಪ್ ಮಾಡ್ತಾರೆ, ರೆಗ್ಯುಲರ್ ಸ್ಟಾಪ್ ಇದೆ. ಆಮೇಲೆ ಇವರು ಕೂಡ ನಮ್ಮ ವಿಕ್ಟಿಮ್ ಯಾರು ಇದ್ದಾರೆ ವೆಂಕಟೇಶ್ವರ ರಾವ್, ಇವರು ಕೂಡ ಅವರದು ಬ್ಯಾಗ್ ಅಲ್ಲಿ ಸೀಟ್ ಅಲ್ಲಿ ಬಿಟ್ಟು ಕೆಳಗಡೆ ಟಾಯ್ಲೆಟ್ ವಗೇರಾಗೆ ಹೋಗಿದ್ದಾರೆ, ಮತ್ತೆ ಊಟ ವಗೇರಾ ಕೂಡ ಏನೋ ಮಾಡಿದ್ದಾರೆ. ವಾಪಸ್ ಬಂದಾಗ ಅವರು ನೋಡಿದ್ದಾರೆ ಕಿ ಅವರದು ಬ್ಯಾಗ್ ಗಾಯಬ್ ಆಗಿದೆ, ಬ್ಯಾಗ್ ಮಿಸ್ಸಿಂಗ್ ಆಗಿದೆ. ಅದೇ ಟೈಮ್ ರಾತ್ರಿ ಅವರು ತಿಳಿಸಿದ್ದಾರೆ ಲೋಕಲ್ ಪೊಲೀಸ್ಗೆ. ರಾತ್ರಿ ಟೈಮ್ಗೆ ಗೊತ್ತಾಗಿದೆ ಕಿ ಈ ತರ ಇನ್ಸಿಡೆಂಟ್ ಒಂದು ಆಗಿದೆ. ಅವ್ರಿಗೆ ಕೇಳಿದಾಗ ಅವರು ನಮಗೆ ಶೇರ್ ಮಾಡಿದ್ದಾರೆ ಕಿ ರಿಯಲ್ ಎಸ್ಟೇಟ್ ಡೀಲ್ ಒಂದು ಕ್ಲೋಸ್ ಮಾಡಿ ನಾನು ಬಂದಿದ್ದೀನಿ, ರಿಯಲ್ ಎಸ್ಟೇಟ್ ಡೀಲ್ದು ಡಾಕ್ಯುಮೆಂಟ್ಸ್ ಕೂಡ ಇದೆ ಸ್ವಲ್ಪ, ಜೊತೆಗೆ 55 ಲ್ಯಾಕ್ ಕ್ಯಾಶ್ ಇದೆ ಆ ಬ್ಯಾಗ್ ಅಲ್ಲಿ, ಅದು ಎಲ್ಲ ಫುಲ್ ಮಿಸ್ಸಿಂಗ್ ಆಗಿದೆ. ಆಮೇಲೆ ನಮ್ಮ ಗುಡಿಬಂಡೆ ಇನ್ಸ್ಪೆಕ್ಟರ್ ಮುನಿಕೃಷ್ಣ ನೇತೃತ್ವದಲ್ಲಿ ನಾವು ಸ್ಪೆಷಲ್ ಟೀಮ್ ರೆಡಿ ಮಾಡಿ ಈ ಕೇಸ್ದು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ದೀವಿ. ಆಮೇಲೆ ಅವರದು ಎಲ್ಲ ಮೂವ್ಮೆಂಟ್ ಯಾವ ಜಾಗ ಅವರು ಅದನ್ನ 8ನೇ ತಾರೀಕು ಬೆಂಗಳೂರು ಯಾವಾಗ ಹೋಗಿದ್ದಾರೆ ಹೈದರಾಬಾದ್ ಇಂದ, ಅದನ್ನ ಯಾವ ಜಾಗ ಹೋಗಿದ್ದಾರೆ, ಯಾವ ಜಾಗ ಊಟ ಮಾಡಿದ್ದಾರೆ, ಯಾರ್ಯಾರ ಜೊತೆ ಭೇಟಿ ಆಗಿದೆ, ಯಾವ ಆಟೋ ಟ್ಯಾಕ್ಸಿ ರಿಕ್ಷಾ ವಗೇರಾ ತಗೊಂಡಿದ್ದಾರೆ, ಅದು ಎಲ್ಲ ನಾವು ಪರಿಶೀಲನೆ ಮಾಡಿದ್ದೀವಿ. CCTV ವಗೇರಾ ಎಲ್ಲ ಕಾಲ್ ರೆಕಾರ್ಡ್ಸ್ ವಗೇರಾ ಚೆಕ್ ಮಾಡಿದಾದ್ಮೇಲೆ ನಮಗೆ ಗೊತ್ತಾಗಿದೆ ಕಿ ಈ ಕೇಸಲ್ಲಿ ಒಂದು ಗ್ಯಾಂಗ್ ಇನ್ವಾಲ್ವ್ ಇದೆ. ಆ ಗ್ಯಾಂಗ್ ಮಧ್ಯಪ್ರದೇಶದ್ದು ಗ್ಯಾಂಗ್ ಇದೆ. ಮಧ್ಯಪ್ರದೇಶಲ್ಲಿ ಒಂದು ಡಿಸ್ಟ್ರಿಕ್ಟ್ ಇದೆ ಧಾರ್, ಆ ಧಾರ್ ಡಿಸ್ಟ್ರಿಕ್ಟ್ದು ಒಂದು ಗ್ಯಾಂಗ್ ಇದೆ. ಅದನ್ನು ಅವರು ಈ ತರ ಅಫೆನ್ಸಸ್ ಕಮಿಟ್ ಮಾಡ್ತಾರೆ. ಮತ್ತೆ ನಮ್ಮ ಎವಿಡೆನ್ಸಸ್ ಪರಿಶೀಲನೆ ಮಾಡಿದಾಗ ನಮ್ಗೆ ಅದು ಕೂಡ ಕನ್ಫರ್ಮ್ ಆಗಿದೆ ಕಿ ಯಾರು ಈ ಅಫೆನ್ಸ್ಗೆ ಮಾಡಿದ್ದಾರೆ. ಸೊ ನಾವು ಮಧ್ಯಪ್ರದೇಶಲ್ಲಿ ಧಾರ್ ಡಿಸ್ಟ್ರಿಕ್ಟ್ SP ಜೊತೆ ಮಾತಾಡಿ ನಮ್ಮ ಟೀಮ್ ಅಲ್ಲಿ ಹೋಗಿದೆ. ಟೀಮ್ ಅಲ್ಲಿ ನಮ್ಮ ಇನ್ಸ್ಪೆಕ್ಟರ್ ಮುನಿಕೃಷ್ಣ ಮತ್ತೆ PSI ಪುನೀತ್, ಮಂಚೇನಹಳ್ಳಿ PSI ಪುನೀತ್ ಮತ್ತೆ ಬೇರೆ ಸಿಬ್ಬಂದಿಗಳು ಧಾರ್ ಡಿಸ್ಟ್ರಿಕ್ಟ್ಗೆ ಹೋಗಿದ್ದಾರೆ. ಅಲ್ಲಿ ಲೋಕಲ್ ಪೊಲೀಸ್ದು ಹೆಲ್ಪ್ ತಗೊಂಡು ಈ ಕೇಸಲ್ಲಿ ನಾವು ಮೇನ್ ಆರೋಪಿ ಯಾರು ಇದ್ದಾರೆ ಫಸ್ಟ್ ಅಸ್ಲಂ, ಇವರದು ವಾಸ ಮನ್ವಾರ್ ತಾಲೂಕಾ ಧಾರ್ ಡಿಸ್ಟ್ರಿಕ್ಟ್, ಅವ್ರಿಗೆ ನಾವು ಈಗ ಕರ್ಕೊಂಡ್ ಬಂದಿದ್ದೀವಿ. ಅವ್ರಿಗೆ ಕೇಳಿದಾಗ ಈ ರಿಕವರಿ ಬಗ್ಗೆ ಮತ್ತೆ ಈ ಬಾಕಿ ಜನ ಬಗ್ಗೆ ಕೂಡ ಅವರು ಮಾಹಿತಿ ಕೊಟ್ಟಿದ್ದಾರೆ. ಈ ಕೇಸಲ್ಲಿ ಬೇರೆ ಆರೋಪಿ ಮುನೀರ್, ಆಮೇಲೆ A3 ಅಬ್ಯಾ ಖಾನ್ ಮತ್ತೆ ಶೇರು, ಈ 4 ಜನ ಈ ಕೇಸಲ್ಲಿ ಆರೋಪಿ ಇದ್ದಾರೆ. ಈ 4 ಜನ ಅದೇ ಸೇಮ್ ಡಿಸ್ಟ್ರಿಕ್ಟ್ ಧಾರ್ ಡಿಸ್ಟ್ರಿಕ್ಟ್ ದವರು ಇದ್ದಾರೆ. ಇವರ ಮೇಲೆ ಬೇರೆ ಕೇಸಸ್ ಕೂಡ ಇದೆ, ಆಲ್ ಓವರ್ ಇಂಡಿಯಾ ಇದೇ ತರ ಕಳ್ಳತನಲ್ಲಿ ಜಾಸ್ತಿ ಇನ್ವಾಲ್ವ್ ಆಗಿದ್ದಾರೆ. ಅವರಿಂದ ನಾವು ಈಗ ಫುಲ್ 55 ಲ್ಯಾಕ್ಸ್ದು ಇಂಟ್ಯಾಕ್ಟ್ ರಿಕವರಿ, ಜೊತೆಗೆ ಎಲ್ಲ ಡಾಕ್ಯುಮೆಂಟ್ಸ್ ಏನಿತ್ತು ರಿಯಲ್ ಎಸ್ಟೇಟ್ ಡೀಲ್ದು ಅಗ್ರಿಮೆಂಟ್ ವಗೇರಾ ಅದು ಕೂಡ ನಾವು ಸಿಕ್ಯೂರ್ ಮಾಡಿದ್ದೀವಿ ಅವರಿಂದ. ಈ ಕೇಸಲ್ಲಿ ನಮ್ಮ ಚಿಕ್ಕಬಳ್ಳಾಪುರ DSP ಶಿವಕುಮಾರ್ದು ನೇತೃತ್ವದಲ್ಲಿ ಮತ್ತೆ ಇನ್ಸ್ಪೆಕ್ಟರ್ ಮುನಿಕೃಷ್ಣ ಮತ್ತೆ ನಮ್ಮ PSI ಪುನೀತ್ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಜೊತೆಗೆ ನಮ್ಮ ಟೀಮ್ ಕೂಡ ತುಂಬಾ ಕಷ್ಟಪಟ್ಟು ಇಲ್ಲಿಂದ ಬೈ ರೋಡ್ ಹೋಗಿ ಮಧ್ಯಪ್ರದೇಶ ಕೂಡ ತುಂಬಾ ದೂರ ಇದೆ, ಹೋಗಿ ಆರೋಪಿ ಕರ್ಕೊಂಡ್ ಬಂದಿದ್ದಾರೆ. ಇಂಟ್ಯಾಕ್ಟ್ ರಿಕವರಿ ಕೂಡ ಆಗಿದೆ. ಸೊ ತುಂಬಾ ಒಳ್ಳೆ ಕೆಲಸ ಆಗಿದೆ. ನಮ್ಮ ಸೈಡ್ ಇಂದ ನಾವು ತುಂಬಾ ಅಪ್ರಿಸಿಯೇಷನ್ ಕೊಟ್ಟಿದ್ದೀವಿ, ಜೊತೆಗೆ ರಿವಾರ್ಡ್ ಬಗ್ಗೆ ಕೂಡ ಅವರಿಗೆ ರಿಕಮೆಂಡ್ ಮಾಡ್ತೀವಿ.